ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಗನಾಥ್. ನಿನ್ನೆ VSSNL ಸ್ಥಳೀಯ ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಂತ ಕಲಹಗಳು ಮತ್ತು ಅಕ್ರಮ ಮತದಾನದ ಪ್ರಯತ್ನಗಳ ವಿಚಾರಗಳಲ್ಲಿ ಇವತ್ತು ನನ್ನ ಕುಣಿಗಲ್ ತಾಲೂಕಿನ ಜನತೆ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ನನ್ನ 8 ವರ್ಷದ ಅವಧಿಲಿ ಯಾವುದೇ ಒಂದು ಕಳಂಕ ಬರದಿರಂತ ಒಂದು ಹೆಜ್ಜೆಗಳನ್ನು ಇಡ್ತಾ ಇರೋಂಥದ್ದನ್ನ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಪ್ರತಿಯೊಂದು ಸ್ಥಳೀಯ ಚುನಾವಣೆಗಳನ್ನ ಇಂದಿನ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವಿರೋಧವಿಲ್ಲದೆ ವಿರೋಧ ಪಕ್ಷದವರು ಆಯ್ಕೆ ಆಗಿರುವಂಥ ಸಂದರ್ಭಗಳನ್ನ ಇವತ್ತು ಆರೋಗ್ಯಕರವಾಗಿ ಸ್ಥಳೀಯ ಚುನಾವಣೆಗಳನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ಹೋರಾಟ ಮಾಡೋಂಥ ಹಿನ್ನೆಲೆಯಲ್ಲಿ ಸೋಲಿನ ಭೀತಿಯ ವ್ಯವಸ್ಥೆಗಳನ್ನು ಕಂಡಂಥದ್ದು. ಇವತ್ತು ಒಂದೇ ಕುಟುಂಬದವರು ಮಾಡ್ತಿರೋಂಥ ಅಡಚಣೆಗಳನ್ನು ನೋಡ್ಕೊಂಡ್ಬಂದು ನಾನು ಇವತ್ತು ನನ್ನ ತಾಲೂಕಿನ ಜನತೆಗೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಕಾರಣಕ್ಕೂ ಈ ಒಂದು ತಳಹಂತದ ಚುನಾವಣೆಗಳನ್ನ ಮೌಲ್ಯಾಧಾರಿತವಾಗಿ ವ್ಯವಸ್ಥೆ ಮಾಡಬೇಕೆ ಹೊರತು ಈ ರೀತಿಯ ಅಕ್ರಮ ಮತದಾನದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡುವುದು ಕೂಡುದು ಅನ್ನೋದನ್ನ ಪ್ರತಿಯೊಂದು ಸಲ ನಾನು ಹೋರಾಟ ಮಾಡಿ ಹೇಳ್ತಿರೋಂಥದ್ದನ್ನ ತಾವೆಲ್ಲ ಬಲ್ಲರು. ಇವತ್ತು ಸಹ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನನ್ನ ಮೇಲೆ ಆರೋಪ ಮಾಡಲಿಕ್ಕೆ ಹೊರಟಿರೋಂಥದ್ದನ್ನ ನಾನು ಡಾಕ್ಟರ್ ದೊಡ್ಡಯ್ಯನವರ ಮಗನಾಗಿದ್ಕೊಂಡು ಯಾವುದೇ ಕಾರಣಕ್ಕೂ ಈ ಚುನಾವಣೆಗಳಲ್ಲಿ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಜನರ ಆಶೀರ್ವಾದವನ್ನು ಪಡೆಯುವಂತ ಚಿಂತನೆ ಒಂದೇ ಒಂದು ಕ್ಷಣನೂ ನನ್ನ ಹತ್ರ ಇಲ್ಲ. ಇವತ್ತು ವಿರೋಧ ಪಕ್ಷದವರ ಕಪಿಮುಷ್ಟಿಯಲ್ಲಿ ಇರುವಂತಹ ಸ್ಥಳೀಯ ಸಂಸ್ಥೆಗಳು ನಮ್ಮ ಜೊತೆ ಇಲ್ಲದಿದ್ರೂ ಸಹ ನಾನು 2 ಬಾರಿ ಶಾಸಕನಾಗಿದ್ದೇನೆ. ನನ್ನ ತಾಲೂಕಿನ ಜನತೆಗೆ ನಾನು ಮಾತನ್ನ ಕೊಟ್ಟಿದ್ದೇನೆ. ಯಾವುದೇ ಒಂದು ಕಲಹ ಇಲ್ಲದೆ, ಯಾವುದೇ ಅನೈತಿಕ ವ್ಯವಸ್ಥೆಗಳನ್ನು ಇಲ್ಲದೆ ಆರೋಗ್ಯಕರವಾಗಿ ಪ್ರೀತಿಯಾಗಿ ಚುನಾವಣೆ ಮಾಡಬೇಕು ಅನ್ನೋ ಒಂದು ಮಾತಿಗೆ ನಾನು ಬದ್ಧನಿದ್ದೇನೆ. ಇವತ್ತು ನಾನು ಸಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕುಣಿಗಲ್ ತಾಲೂಕಿಗೆ ಗೌರವ ತರುವಂತ ನಡೆ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಹ ಪ್ರತಿ ಬಾರಿ ಕಿವಿಯನ್ನು ಹಿಂಡಿ ಹೇಳ್ತಾ ಇರೋದನ್ನ ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ಒಂದು ಸ್ಥಳೀಯ ಚುನಾವಣೆಗಳಿಗೆ ಕುಟುಂಬ ಸಮೇತರಾಗಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನೀವು ಚುನಾವಣೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಒಳಗಡೆ ನುಗ್ಗಿ ತದನಂತರ 15 ನಿಮಿಷಕ್ಕೆ ಈ ಕಲಹ ಆಗಿದೆ ಅಂತ ಅಂದ್ರೆ ಕುಣಿಗಲ್ ತಾಲೂಕಿನ ಜನತೆ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ನಾನು ಇಲ್ಲಿವರೆಗೂ ಚುನಾವಣೆ ದ್ವೇಷ ಹಾಗೆ ವ್ಯವಸ್ಥೆಯಿಂದ ದೂರ ಬರಬೇಕು, ಆರೋಗ್ಯಕರವಾಗಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೆ. ಆದರೆ ಚುನಾವಣೆಗಳನ್ನ ಸೋಲ್ತೇವೆ ಅನ್ನೋ ಒಂದು ಆತ್ಮವಿಶ್ವಾಸನ ಕಳ್ಕೊಂಡಂತ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕಳಂಕವನ್ನು ತರಲಿಕ್ಕೆ ಹೊರಟಿರುವಂತದನ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ಜನತೆಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವರು ಎಷ್ಟೇ ಯಾವುದೇ ವಾಮ ಮಾರ್ಗದಲ್ಲಿ ಪ್ರಯತ್ನ ಪಟ್ಟರು ಕುಣಿಗಲ್ ತಾಲೂಕಿಗೆ ಅವಮಾನ ಮಾಡುವಂಥದ್ದು, ಮೌಲ್ಯಾಧಾರಿತ ಆರೋಗ್ಯಕರವಾದ ಚುನಾವಣೆ ಮಾಡೇ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಈ ಒಂದು ನೆನ್ನೆ ನಡೆದಂತ ಘಟನೆಗೆ ತಳಮಟ್ಟದವರೆಗೂ ಗಂಭೀರವಾದಂತಹ ಸೂಕ್ತವಾದಂತಹ ತನಿಖೆ ಆಗಬೇಕು ಅನ್ನೋದನ್ನ ನಾನು ಚುನಾವಣಾ ಅಧಿಕಾರಿಯ ಹಿರಿಯ ಚುನಾವಣಾ ಅಧಿಕಾರಿಯಿಂದ ಹಿಡಿದು ಪೊಲೀಸಿನ ಸಿಬ್ಬಂದಿ ವರ್ಗದವರಿಂದ ಹಿಡಿದು ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು ಅನ್ನೋದನ್ನ ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಆಗ್ರಹ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲೂ ಈ ಒಂದು ವಾಮ ಮಾರ್ಗದಲ್ಲಿ ಇರುವಂತಹ ಚುನಾವಣೆಗಳು ನಮ್ಮ ಕುಣಿಗಲ್ ತಾಲೂಕು ಇರ್ಕೂಡುದು ಅನ್ನೋದನ್ನ ಎಲ್ಲ ರೀತಿಯಲ್ಲೂ ಅಧಿಕಾರಿ ವರ್ಗ ವೃಂದದವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನ್ನ ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಯಾವುದೇ ಕಾರಣಕ್ಕೂ ನೀವು ವಿಚಲಿತರಾಗಕೂಡದು. ನಾನು ನಿಮ್ಮ ಜೊತೆ ನಿಲ್ತೇನೆ. ಆರೋಗ್ಯಕರವಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸೋಣ. ಎಷ್ಟೇ ಇವರು ದಬ್ಬಾಳಿಕೆಗಳು ದೌರ್ಜನ್ಯಗಳು ಹಿಂದಿನಿಂದ ಮಾಡಿರಂತ ಸಂಸ್ಕೃತಿನ ಮರುಕಳಿಸಲಿಕ್ಕೆ ಪ್ರಯತ್ನ ಪಟ್ಟರು ನಾವು ಬಿಡ್ಕೂಡದು. ಗೌರವಕ್ಕೆ ಮನ್ನಣೆ ಕೊಡೋಣ. ಎಲ್ಲೂ ಸಹ ನಮ್ಮ ಕಡೆಯಿಂದ ಒಂದೇ ಒಂದು ಕಳಂಕವನ್ನು ಚುನಾವಣೆಗೆ ಬರ್ಕೂಡದು ಅನ್ನೋದನ್ನು ಹೇಳಿ ಮತ್ತೊಮ್ಮೆ ಇವತ್ತು ನಮ್ಮ ಕುಣಿಗಲ್ ತಾಲೂಕಲ್ಲಿ ಶಾಂತಿ ರೀತಿಯಲ್ಲಿ ಚುನಾವಣೆಗಳನ್ನು ಮಾಡಿ
ಪ್ರೀತಿಲಿ ಗೆಲ್ಲೋಣ ಅನ್ನೋ ಮಾತನ್ನು ಹೇಳಿ ಎಲ್ಲ ನನ್ನ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ, ಆತ್ಮೀಯ ಬಂಧುಗಳಿಗೆ ಈ ಒಂದು ವ್ಯವಸ್ಥೆಯ ಹುನ್ನಾರಗಳನ್ನ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿರ್ತೀರಿ ಅಂತ ನಾನು ಭಾವಿಸ್ತೇನೆ. ನನ್ನ ಕಡೆಯಿಂದ ಯಾವುದೇ ಕಳಂಕವನ್ನು ಬರದಲೆ ಎಲ್ಲ ರೀತಿಯಲ್ಲೂ ಸರ್ಕಾರದ ಒಂದು ಬದ್ಧತೆಯಲ್ಲಿ ಚುನಾವಣೆ ಮಾಡುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಮಾಡೇ ತೀರ್ತೇವೆ. ಈಗ ಮಾಡಿರೋಂಥ ವಿಚಾರದ ವ್ಯವಸ್ಥೆ ಸೂಕ್ತವಾಗಿ ಕ್ರಮವನ್ನು ಜರುಗಿಸಲಿಕ್ಕೆ ಸೂಚನೆ ಕೊಟ್ಟು ಇದನ್ನು ತಳಹಂತವರೆಗೂ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರು ಅಂತ ಗುರುತಿಸಿ ಎಲ್ಲ ರೀತಿಯಲ್ಲೂ ಸೂಕ್ತವನ್ನ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.